ನಾನು ಎಸ್.ಬಿ. ಬಸವರಾಜ್ ಅಂತ. ನಾನು ಅರಣ್ಯ ರಕ್ಷಕನಾಗಿ ಇಲ್ಲಿ 1976ರಲ್ಲಿ ಇಲ್ಲಿಗೆ ಬಂದೆ. ನಮಗೆ ಆಫೀಸು ಜಂಗಲ್ಲಾಡ್ಜಲ್ಲಿತ್ತು, ಕರಾಪುರ ಜಂಗಲ್ಲಾಡ್ಜಲ್ಲಿ. 1980ರಲ್ಲಿ ಗುಂಡೂರಾವ್ರವರು ಅದನ್ನು ಜಂಗಲ್ಲಾಡ್ಜ್ ಮಾಡಿದ್ರು. ಆಫೀಸನ್ನು ಇಲ್ಲಿಗೆ ಸ್ಥಳಾಂತರ ಮಾಡಿದ್ರು, ಅಂತರ್ಸಂತೆಗೆ. ಅಂತರ್ಸಂತೆಯಿಂದ ಬಳ್ಳೆಗೆ ಬಂತು. ಬಳ್ಳೆನಲ್ಲಿ ಇಲ್ಲಿ ಹೆಚ್ಚು ಕಡಿಮೆ 42 ಆನೆ ಇತ್ತು. ಇಲ್ಲಿ ಬಳ್ಳೆನಲ್ಲಿ ಇಲ್ಲಿ ಆನೆ ಹಿಡಿಯೋದು, ಪಳಗಿಸೋದು, ಆ ಕಾರ್ಯಗಳೆಲ್ಲ ಇಲ್ಲಿ ಮಾಡ್ತಾಯಿದ್ದು. ಕಾಕನಕೋಟೆ ಅಂತ ಬರೋದಕ್ಕೆ ಏನು ಪ್ರಮುಖ ಕಾರಣ? ಕಾಕನಕೋಟೆ ಅಂತ ಪ್ರಮುಖ ಕಾರಣ ಏನಪ್ಪ ಅಂತಂದರೆ, ಇಲ್ಲಿ ಹಿಂದೆ ಒಬ್ಬ ರಾಜ, ಕಾಕ ರಾಜ ಆಡಳಿತ ಮಾಡ್ತಾಯಿದ್ದ. ಕೇರಳದವರು ಒಬ್ಬರು ರಾಜ. ಇದು ಅಂತರ್ಸಂತೆವರೆಗೂ ಕೇರಳ ಬಾರ್ಡರ್ ಆಗಿತ್ತು ಹಿಂದೆ. ಈ ಗಡಿ ಫಿಕ್ಸ್ ಮಾಡಿದ ಮೇಲೆ ಬಾವಲಿ ಗಡಿ ಫಿಕ್ಸ್ ಮಾಡಿದ್ದಾರೆ. ಅಲ್ಲಿ ಮೈಸೂರು ಜಿಲ್ಲೆಗೂ ಮತ್ತು ಕೇರಳ ಗಡಿಗೂ ಮಲಬಾರ್ ಗಡಿ ಅಂತಿದೆ. ಮಲಬಾರ್ ಗಡಿ ಅಂತ ಈಗಲೂ ಬೋರ್ಡ್ ಹಾಕಿದೆ ಹಳ್ಳದ ಸರಹದ್ದಿನಲ್ಲಿ. ಅಲ್ಲಿ ಮಲಬಾರ್ ಗಡಿ ಅಂತ ಹಾಕಿ ಈ ಮೈಸೂರು ರಾಜ್ಯ, ಈಗ ಕರ್ನಾಟಕ ರಾಜ್ಯ ಇರಲಿಲ್ಲ, ಮೈಸೂರು ರಾಜ್ಯ ಅಂತಿತ್ತು. ಹಾಗಾಗಿ ಅಲ್ಲಿ ಗಡಿ ಮಾಡಿ ಈ ಕೇರಳದ ಮಹಾರಾಜ ಆಡಳಿತ ಮಾಡ್ತಿದ್ದರಿಂದ ಕಾಕ, ಹಿಂದೆ ಕೇರಳದವ್ರಿಗೆ ಕಾಕ ಅಂತಿದ್ರು. ಆಗ ಕಾಕನಕೋಟೆ ಅಂತ ಈ ಹೆಸರು ಬಂತು. ನಂತರ ಕಾಕನಕೋಟೆ ಮುಳುಗಡೆಯಾದ ನಂತರ ಬಳ್ಳೆಗೆ ಶಿಫ್ಟ್ ಆಯಿತು. ಶಿಫ್ಟ್ ಆದಮೇಲೆ ಇಲ್ಲಿ ಅಭಿವೃದ್ಧಿ ಪಡಿಸ್ಕೊಂಡು ಇಲ್ಲಿ ಆನೆ ಕ್ಯಾಂಪ್ ಮಾಡಲಿಕ್ಕೆ ಅನುಕೂಲ ಇದೆ, ನೀರಿಗೆ ಅನುಕೂಲ ಇದೆ, ಅವ್ರ ಮೈ ಕೈ ತೊಳೆಯೋಕ್ಕೆ ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ಬಳ್ಳೆ ಕ್ಯಾಂಪ್ನ ಆಯ್ಕೆ ಮಾಡಿ ಇಲ್ಲಿಗೆ ಮಾಡಿದರು. ಇಲ್ಲಿ ನಂತರ 42 ಆನೆಗಳು, ಆನೆ ಹಿಡಿಯೋದು, ಪಳಗಿಸೋದು, ಮತ್ತು ಬೇರೆ ಕಡೆ ಆನೆಗಳನ್ನ ಹಿಡಿಯೋದು, ದಸರಾಕ್ಕೆ ಹೋಗೋದು, ಇಂಥ ಕೆಲಸಗಳೆಲ್ಲ ಈ ಆನೆಗಳನ್ನ ಬಳಸ್ತಿದ್ರು. ಹಾಗಾಗಿ ಇಲ್ಲಿ ಸ್ವಲ್ಪ ಆನೆಗಳು ಜಾಸ್ತಿ. ಮಾಸ್ತಮ್ಮನ ದೇವಸ್ಥಾನ ಹಿಂದೆ ಕಾಕನಕೋಟೆನಲ್ಲಿತ್ತು, ಹಳೆ ಮಾಸ್ತಿ ಗುಡಿ ಅಂತ. ಹಳೆ ಮಾಸ್ತಿ ಗುಡಿ ಮುಳುಗಡೆ ಆದಮೇಲೆ ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಈ ಅರಳಿ ಮರದ ಹತ್ರ ಶಿಫ್ಟ್ ಮಾಡಿದ್ರು ಕಲ್ಲಿಗೆ. ಅಲ್ಲಿ ಒಂದು ಕಲ್ಲು ಮೂಡಿತ್ತು, ಆ ಕಲ್ಲಿನಿಗೆ ಪೂಜೆ ಮಾಡ್ತಾಯಿದ್ರು. ನಂತರ ಅಲ್ಲಿದ್ದ ದೇವಾಲಯದ ದೇವಗಳನ್ನ ತಂದು ಇಲ್ಲಿಗೆ ಪ್ರತಿಷ್ಠಾಪನೆ ಮಾಡಿದ್ರು. ಆವಾಗ ರಾಜ್ಕುಮಾರ್ ಗಂಧದ ಗುಡಿ ಫಿಲಮ್ ತೆಗಿತಾಯಿದ್ರು. ಆವಾಗ ಅಲ್ಲಿ ಒಂದು ಬಿಳಿ ಕುದುರೆ ಅದು ತೀರೋದಾಗ ಅವ್ರೇನು ಮಾಡಿದ್ರು, ಇದು ಮಾಸ್ತಮ್ಮನಿಗೆ ಪೂಜೆ ಮಾಡಿಲ್ಲ ನೀವು, ಹಾಗೆ ಹೀಗೆ ಅಂತೇಳಿ ಅವರು ಜನ ವಾಡಿಕೆಯಲ್ಲಿ ಹೇಳಿದ್ರು. ಆವಾಗ ಬಂದು ಪೂಜೆ ಮಾಡಿ ಆ ಸಪ್ತಸ್ವರಗಳ ಗಂಟೆಗಳನ್ನ ಇಲ್ಲಿ ಕಟ್ಟಿದ್ರು. ಇನ್ನೂ ಸಪ್ತಸ್ವರದ ಗಂಟೆಗಳಿದೆ. ಇದೆ, ಅವ್ರ ಹೆಸರು ರಾಜ್ಕುಮಾರ್, ಪಾರ್ವತಿ ರಾಜ್ಕುಮಾರ್ ಅಂತ ಹೆಸರಿದೆ ಆ ಗಂಟೆ ಮೇಲೆ, ಅದನ್ನು ನೋಡ್ಬೋದು. ಆಮೇಲೆ ನಂತರ ಸ್ವಲ್ಪ ಇಂಪ್ರೂವ್ ಮಾಡಿ ಈಗ ತುಂಬ ಚೆನ್ನಾಗಿದೆ. ಈಗ ಸಾವಿರಾರು ಜನ ಬರ್ತಾರೆ, ಊಟದ ವ್ಯವಸ್ಥೆ ಇದೆ, ಮತ್ತು ಇಲ್ಲಿ ಸ್ವಲ್ಪ ಡೆವಲಪ್ ಆಗಿದೆ. ಮಾಸ್ತಮ್ಮನ ಹಿಂದೆ ನೇರು ಕೆಡ್ಡ ಅಂತ ಮಾಡಿದರು. ಹಿಂದೆ ಕೆಡ್ಡ ಮಾಡ್ತಿದ್ರು. ಇಲ್ಲಿ ಕೆಡ್ಡ ಮಾಡುವಾಗ ಒಂದು ಸರಿ ಕೆಡ್ಡೆ ಮಾಡುವಾಗ ಯಾವುದೇ ಆನೆಗಳು ಬಂದಿರಲಿಲ್ಲ, ಒಂದು 9-10 ಆನೆಗಳು ಬಂದಿತ್ತು. ಆವಾಗ ಅವರೆಲ್ಲ ಏನು ಹೇಳಿದ್ರು ಅಂತಂದರೆ, ಲಕ್ಷಾಂತರ ಜನ ಕೆಲಸ ಮಾಡಿ 9-10 ಆನೆಗಳು ಬಂದಿತ್ತು. ಆವಾಗ ಜನ ದೇವ್ರಿಗೆ ಮಾಸ್ತಮ್ಮನಿಗೆ ಪೂಜೆ ಮಾಡಿಲ್ಲ ನೀವು ಅಂಥೇಳಿ ಹಗಲು ರಾತ್ರಿ ಪೂಜೆ ಮಾಡಿದ ಮೇಲೆ ಒಂದು 150 ಆನೆಗಳು ಕೆಡ್ಡಾಗ್ಬಿಡ್ತು. ಆಮೇಲೆ ಈ ತಾಯಿ ಹೆಸರು ಪ್ರಸಿದ್ಧಿಯಾಗಿ ಪೂಜೆ ಯಾವುದೇ ಪ್ರತಿ ವರ್ಷ ಪೂಜೆ ಮಾಡಿಕೊಂಡು ಇಲ್ಲಿ ಈ ಅರಣ್ಯ ಇಲಾಖೆಯವರು ಯಾರೇ ಬಂದರೂ ಈ ತಾಯಿಗೆ ಮೊದಲನೇ ಪೂಜೆ ಮಾಡಿ, ಬಿಸ್ಲೋಡಿ ಮಾರಮ್ಮ ಮತ್ತು ಮಾಸ್ತಮ್ಮ ಇವರೆಲ್ಲ ವನದೇವತೆಗಳು. ಈ ವನದೇವತೆಗಳಿಗೆ ಮೊದಲನೇ ಆದ್ಯತೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ತಮ್ಮ ಕಾರ್ಯಗಳನ್ನ ಮಾಡ್ತಾರೆ. ಇಲ್ಲಿ ಏನೇ ಕಷ್ಟ ಸುಖ ಬಂದರೂ ಅಧಿಕಾರಿಗಳ ವರ್ಗವೇ ಬೇರೆ, ಈ ದೇವತಾ ವರ್ಗ ಬರೀ ಬೇರೆ. ಈ ವನದೇವತೆಗೆ ಮೊದಲನೇ ಪ್ರಥಮ ಪೂಜೆ ಮಾಡ್ತಾರೆ. ನಮಗೆ ಆನೆಗಳು ಬೇಕಾದಷ್ಟು ಸರಿ ಅಟ್ಯಾಕ್ ಮಾಡಿದ್ದಾವೆ, ಆದರೆ ಈ ತಾಯಿ ಕಟಾಕ್ಷದಿಂದ ನಮ್ಮ ಹತ್ತಿರಕ್ಕೆ ಸುಳಿದೇ ಇಲ್ಲ, ನಮ್ಮ ಕಷ್ಟವೇ ಇಲ್ಲ, ಯಾವುದೂ ನೋಡಿದ್ದೀವಿ. ನಿವೃತ್ತಿ ಆದಮೇಲೂ ಕೂಡ ನಾನು ಪ್ರತಿ ವರ್ಷ ಬಂದು ತಾಯಿ ಸೇವೆ ಮಾಡ್ತಾಯಿದ್ವಿ. ಮಧ್ಯದಲ್ಲೂ ಮಕ್ಕಳನ್ನೂ ಕರ್ಕೊಬಂದಿದ್ದೀವಿ. ನಮ್ಮ ಚಿಕ್ಕ ಮಗನಿಗೆ ಮಾಸ್ತಿಯಮ್ಮ ಅನ್ನೋ ಹೆಸರಿನಲ್ಲಿ ಮಹೇಶ್ ಪ್ರಸಾದ್ ಅಂತ ಹೆಸರು ಕಟ್ಟಿದ್ದೀವಿ. ನಮ್ಮ ಮಕ್ಕಳು ಇಲ್ಲೇ ಇದ್ದಾಗ 3 ಜನ ಮಕ್ಕಳು, ಗಂಡು ಮಕ್ಕಳು ಇಲ್ಲೇ ನಮಗೆ ಜನನಾಯಿತು. ನಾವು ಇಲ್ಲೇ ಮನೆ ನಾವು ಬಂದಮೇಲೆ ಇಲ್ಲಿ ಮನೆ ಕಟ್ಟಿದ್ದು, ಕ್ವಾರ್ಟರ್ಸ್ಗಳೆಲ್ಲ ಕಟ್ಟಿದ್ದು ನಾವು ಬಂದಮೇಲೆ. ಇವಾಗ ತಾವು ವಾಸ ಇರೋದು? ನಾವು ಮೈಸೂರಲ್ಲಿದ್ದೀವಿ, ನಮ್ಮ ಸ್ವಂತ ಊರು ಸರಗೂರು. ಈಗ ನಾವು ಮೈಸೂರಲ್ಲಿ ವಾಸ ಇದ್ದೀವಿ.